ವಿದ್ಯಾರ್ಥಿಗಳೇ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾನು ನಿಮಗೆ ತಿಳಿಸ್ತೀನಿ. ಈ ಗಣಿತನ ಲಕ್ಷ ಕೊಟ್ಟು ನೋಡಬೇಕು, ಚೆನ್ನಾಗಿ ನೋಡಬೇಕು. ವಿಡಿಯೋ ಆನ್ ಮಾಡಿರಿ, ನಿಮಗೆ ನಾನು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಈ ಅಭ್ಯಾಸ ದಿನಾಲು ನೀವು ನನ್ನ ನಂಬರ್ ಸೇವ್ ಮಾಡ್ಕೊಂಡ್ರಿ ಅಂದ್ರೆ ಸ್ಟೇಟಸ್ನೊಳಗೆ ನಾಳೆ ಜೂನ್ದಿಂದ ನಿಮ್ಗೆಲ್ಲರಿಗೂ ಅಭ್ಯಾಸ ಬರ್ತದೆ. ಡೈಲಿ ಅಭ್ಯಾಸ ಸ್ಟೇಟಸ್ನ್ಯಾಗ ಬರ್ತದೆ. ಯೂಟ್ಯೂಬ್ ಚಾನಲ್ನೂ ಬರ್ತದೆ ನಿಮಗೆ ಸ್ಟೇಟಸ್ನ್ಯಾಗ. ಆಮೇಲೆ ಇದು ದಿನಾಲು ನಿಮ್ಗೆ ಇಂತಿಷ್ಟು ಅಭ್ಯಾಸ ಮಾಡಿಸ್ರಿ ಅಂತ ತಿಳ್ಕೊಂಡು ನಿಮಗೆ ಸ್ಟೇಟಸ್ನ್ಯಾಗ ಬರ್ತದೆ. ಅದಕ್ಕೆ ನೀವು ಈ ನಂಬರ್ ಸೇವ್ ಮಾಡಿಕೊಂಡು ಅಡ್ವಾನ್ಸ್ 5ನೇ ವರ್ಗದ ವಿದ್ಯಾರ್ಥಿಗಳು ನೀವು ನನ್ನ ಮೊಬೈಲ್ ಸ್ಟೇಟಸ್ ವಾಟ್ಸಪ್ಗೆ ನೀವು ಕನೆಕ್ಟ್ ಮಾಡಿಕೊಡ್ರಿ. ಭಾಳ ಹುಡುಗರಿಗೆ ಕೊಡ್ಲಿಕ್ಕೆ ಹೋಮ್ವರ್ಕ್ ಮಾಡಿಸ್ತಿದ್ರ, ಯಾರು ಕೋಚಿಂಗ್ ಕ್ಲಾಸ್ ಮನ್ಯಾಗ ನಿಮ್ಮ ಹುಡುಗರಿಗೆ ತಯಾರು ಮಾಡ್ತಿದ್ರ ಅಷ್ಟೇ ನೀವು ಇದನ್ನು ನಂಬರ್ ಸೇವ್ ಮಾಡಿಕೊಂಡು ನನ್ನ ಕಡೆ ನಾವು ಮನೆಯೊಳಗೆ ಕಲಿಸ್ತೀವಿ ರೀ, ನಮ್ಗೆ ಇದನ್ನು ಕನೆಕ್ಟ್ ಕೊಡ್ರಿ ಅಂತಂದ್ರೆ ನೀವು ದಿನಾಲು ಒಂದು 15-20 ಗಣಿತಗಳು, ರೀಸ್ನಿಂಗ, ಗದ್ಯ ಭಾಗನೂ ಮುಂದೆ ನೋಡೋಣ. ಈಗ ರೀಸ್ನಿಂಗ್ ಅಂತೂ ಭಾರಿ ಚಲೋ, ಮತ್ತೆಲ್ಲ ನವೋದಯ ಪೇಪರ್ಗಳು ಬರ್ತಾವೆ ನಿಮಗೆ ದಿನಾಲು. ದಿನಾಲು ಗಣಿತಗಳು ರಿವಿಷನ್ ನಿಮಗೆ ಸ್ಟೇಟಸ್ನಾಗೆ ಬಂದ್ಬಿಡ್ತಾವೆ. ಏನು ನೀವು ಯಾರು ನಂಬರ್ ಸ್ಟೇಟಸ್ನಾಗ ಹಾಕೋತೀರಿ ಅಂದ್ರೆ ವಾಟ್ಸಪ್ಗೆ ಯಾರು ನಂಬರ್ ತೊಗೋತೀರಿ ನಿಮ್ಮ ಗ್ರೂಪಿನ್ಯಾಗ ಡೈಲಿ ಅಭ್ಯಾಸ ಬರ್ತಾವೆ. ಅದಕ್ಕೆ ನಿಮಗೆ ನಾ ಹೇಳೋದು, ನಂಬರ್ ಸೇವ್ ಮಾಡಿರಿ, ಸ್ಟೇಟಸ್ಗೆ ತಗೋರಿ, ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಕಳಿಸ್ರಿ. ಅಂದ್ರೆ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ನಿಮಗೆ ನಾವು ವಾಟ್ಸಪ್ ಗ್ರೂಪಿನ್ಯಾಗ ನಾವು ಹಾಕಿದ ಅಭ್ಯಾಸ ಎಲ್ಲರಿಗೂ ಬಂದುಬಿಡ್ತಾವೆ. ಅಂದರೆ ಡೈಲಿ ಅಷ್ಟು ಹುಡುಗರು ಅಭ್ಯಾಸ ಮಾಡ್ಬೋದು. ಪೇಪರ್ ಬರ್ತಾವೆ ದಿನಾಲು. ಈಗೆಲ್ಲರೂ ನೀವು ತಿಳ್ಕೊಂಡ್ರಿ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಇದು 4 ಆಪ್ಷನ್ಸ್ಗಳನ್ನು ಕೊಟ್ಟಾರೆ. ಈಗ ನಿಮ್ಗೆ ಅತಿ ಸರಳ ಬರ್ತಾವೆ. ಆಮೇಲೆ ಮುಂದೆ ನಿಮಗೆ ಬಿರಿ ಬರ್ತಾವ. ಅವತ್ತೊಂದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ನಾ ತಿಳಿಸ್ತೇನೆ. ಈಗ ನಿಮಗೆ ಬಿಡಿಸೋದಾಗ್ಯದ ಅಂದ್ರೆ ವಿಡಿಯೋ ಆನ್ ಮಾಡಿರಿ. ಈಗ ನಿಮಗೆ ಕ್ಲಿಯರಿಟಿ ಎಷ್ಟು 1080 ಕ್ಲಿಯರಿಟಿ ಒಳಗೆ ಇದನ್ನು ನೋಡಬೇಕು. ಯೂಟ್ಯೂಬ್ದಾಗ ನೋಡ್ರಿ, ವಾಟ್ಸಪ್ದಾಗೂ ನೋಡ್ರಿ, ಕ್ಲಿಯರಿಟಿ ಬರ್ತದೆ. ಎಲ್ಲರೂ ಈ ಕಡೆ ನೋಡ್ರಿ. ಕೊಟ್ಟ ಸಂಗತಿಗಳನ್ನು ನಾನು ಹೇಳುವ ಲಕ್ಷ ಕೊಟ್ಟು ನೋಡ್ರಿ. 100 ರೂಪಾಯಿ 150 ರೂಪಾಯಿಗೆ ಕೊಂಡ ವಸ್ತುವನ್ನು 180 ರೂಪಾಯಿಗೆ ಮಾರಿದರೆ ಆಗುವ ಲಾಭ ಅಥವಾ ಹಾನಿ ಎಷ್ಟು? ಕೊಂಡ ಬೆಲೆ 150 ಅದ, ಮಾರಾಟದ ಬೆಲೆ 180 ಅದ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗ್ಯದ. ಅದಕ್ಕೆ ನೀವು ಇದು ಲಾಭ ಆಗ್ತದಂತ ತಿಳ್ಕೋಬೇಕು. ಓಕೆ, ಈಗ ನೋಡಿ ಕೊಂಡ ಬೆಲೆ ಬರೋಬ್ಬರಿ ಸಂಗತಿಗಳನ್ನು ತಿಳ್ಕೊರಿ. ಕೊಂಡ ಬೆಲೆ ಬರೋಬ್ಬರಿ 150 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ 180 ರೂಪಾಯಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾತು. ಆದ್ದರಿಂದ ಲಾಭ ಬರೋಬ್ಬರಿ ಎಷ್ಟು? ಲಾಭ ಬರೋಬ್ಬರಿ ಮಾರಾಟದ ಬೆಲೆ, ಇಲ್ಲಿ ಶಾರ್ಟ್ ಬರೀತದ, ಮೈನಸ್ ಕೊಂಡ ಬೆಲೆ. ಆದ್ದರಿಂದ 180 ಮೈನಸ್ 150 = 30 ರೂಪಾಯಿ ಲಾಭ. ಯಾರು ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, 30 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಎ. ಈಗ ನವೋದಯದಾಗ ಹೆಂಗ್ ಮಾಡ್ಬೇಕಂದ್ರೆ ಆ ಏರ್ ಮೇಲೆ ಹಿಂಗೆ ರೌಂಡ್ ತುಂಬಿ ಬಿಡಬೇಕು. ಒಂದ್ಸಲ ತುಂಬಿದಿಂದ ಒಳ್ಳೆ 2ನೇ ಸಲ ನೀವು ಗೆರೆ ಏನ್ ಮಾಡಬಾರ್ದು, ಟಚ್ ಮಾಡಬಾರ್ದು. ನೋಡಿ, ಅದೇ 2ನೇ ಪ್ರಶ್ನೆ ಏನದ ನೋಡ್ರಿ. 25 ರೂಪಾಯಿ ಬೆಲೆ ಪೆನ್ನನ್ನು ಎಷ್ಟಕ್ಕೆ ಮಾರಿದರೆ 5 ರೂಪಾಯಿ ಲಾಭವಾಗುತ್ತದೆ? ನೋಡ್ರಿ ಎಷ್ಟು ಚಂದದ, ಸರಿಯಾಗಿ ತಿಳ್ಕೊರಿ. ಬೆಲೆಯ ಅಂದ್ರೆ ಏನು? ಕೊಂಡ ಬೆಲೆ. ಕೊಂಡ ಬೆಲೆ ಬರೋಬ್ಬರಿ 25 ರೂಪಾಯಿ. ಲಾಭದನ್ನು ಹಾನಿ ಅದನ್ನು ಎಷ್ಟಕ್ಕೆ ಮಾರಿದರೆ 5 ರೂಪಾಯಿ ಲಾಭವಾಗುವುದು? ಲಾಭ ಬರೋಬ್ಬರಿ 5 ರೂಪಾಯಿ. ಆಮೇಲೆ ಎಷ್ಟಕ್ಕೆ ಮಾರಿದರೆ ಅಂದರೆ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ
ಮಾರಾಟದ ಬೆಲೆ ಬರೋಬ್ಬರಿ, ಇದು ಕೊಂಡ ಬೆಲೆ, ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಎಷ್ಟದ 25 ಅದ, 5 ರೂಪಾಯಿ ಲಾಭ ಆಶಿಸ್ಯಾನ ಅಂತಂದ್ರೆ ಎಷ್ಟಾಯ್ತು? 25 1 5 30. ಎಷ್ಟಕ್ಕೆ ಮಾರ್ಬೇಕವ? 30 ರೂಪಾಯಿಗೆ ಮಾರಬೇಕು. ಉತ್ತರ ಸಂಖ್ಯೆ 30 ರೂಪಾಯಿ ಇಲ್ಲಿ ಅದ ನೋಡ್ರಿ, ಎ. ಉತ್ತರ ಸಂಖ್ಯೆ ಎ ನೋಡ್ರಿ. ಇವೆಲ್ಲ ನವೋದಯ ಮಾದರಿ ಸೈನಿಕ್ ಸ್ಕೂಲ್ದಾಗು ಎಲ್ಲ ಈಗ ಹೊಸ ವಿಡಿಯೋಗಳು ಬರ್ಲಿಕ್ಕತ್ತು. ಈಗ ಮೊದಲೆಲ್ಲ ಬೇಸಿಕ್ ಅಭ್ಯಾಸಗಳಿದ್ದು, ಈಗ ಸದ್ಯ ನಿಮಗೆ ದಿನಾಲು ಸ್ಟೇಟಸ್ ಬರ್ತಕ್ಕಂಥ ವಿಡಿಯೋಗಳು ಇವು ದಿನಾಲು ಒಂದು 20 ಗಣಿತಗಳನ್ನ ನಾವು ಸ್ಟೇಟಸ್ಗೆ ಹಾಕಿಬಿಟ್ಟಿವಿ ಅಂತಂದ್ರೆ ನೀವು ಅಷ್ಟರೊಳಗೆ ನೀವು ಅಭ್ಯಾಸ ಮಾಡಿರಬೇಕು. ಫೇರ್ದಾಗ ಕಡ್ಡಾಯ ಬರ್ಕೋಬೇಕು. ಆಮೇಲೆ ಶನಿವಾರಕ್ಕೊಂದ್ಸಲ ಪೇಪರ್ ಬರ್ತಿರ್ತಾವ, ನಿಮಗೆ 25 ಗಣಿತದ ವಿಡಿಯೋ ಬರ್ತಿರ್ತಾವ, ಅವನ್ನೆಲ್ಲ ಬಿಡಿಸ್ಬೇಕು. ಭಾಳ ಅಂದ್ರೆ ಭಾಳ ಕೆಲಸ ಇರ್ತದೆ. ಅದರ ಸಲುವಾಗಿ ನೀವು ವಾಟ್ಸಾಪ್ದಾಗ ನೀವು ಮನೆ ಒಳಗೆ ಊಟ ಮಾಡ್ಬೋದು, ಮನೆಯಾಗೆ ಕೂತು ಕಲಿಸೋರು ಒಬ್ರು ಇದ್ರೆ ನೀವು ಇದನ್ನ ಕನೆಕ್ಷನ್ ತಗೊಂಡು ಬೇಕಾದಷ್ಟು ಹುಡುಗರನ್ನ ತಯಾರು ಮಾಡ್ಕೋಬಹುದು. ತಿಳಿತಲ್ಲ? ಅಭ್ಯಾಸ ಮಾಡ್ರಿ. ಸಬ್ಸ್ಕ್ರೈಬ್ ಆಗೋದು, ಆಮೇಲೆ ನೀವು ಇದನ್ನ ಮಾಡ್ಕೊಳ್ಳೋದು, ಇದನ್ನ ಮಾಡೋದು, ಲೈಕ್ ಮಾಡೋದು ಅದು ಮಾಡ್ರಿ. ಯಾಕಂತಂದ್ರೆ ನಾವು ಪ್ರಯತ್ನ ಪಟ್ಟು ಮಾಡ್ತಿರ್ತೀವಿ. ಇದರ ಅಭ್ಯಾಸನ ಸರಿಯಾಗಿ ತಿಳ್ಕೋಬೇಕು. ಏನಾಗ ಹೆಂಗೆ ಕರೆಕ್ಟಾಗಿ ಪಾಯಿಂಟ್ ತುಂಬಿ ಬಿಡ್ರಿ. ನೋಡ್ರಿ ಹೆಂಗೆ ಬರ್ತದ ಗಣಿತ ಸರಿಯಾಗಿ ತಿಳ್ಕೊಬೇಕು. ಆಮೇಲೆ ನಾ ದೂರ ಸರ್ದಾಗ ಏನು ಮಾಡ್ಬೇಕು? ನೀವು ಮ್ಯೂಟ್ ಮಾಡಬೇಕು. ಈಗ ನೋಡಿ, ಈಗ ಮ್ಯೂಟ್ ಮಾಡಿ ನೀವು ಬಿಡಿಸೋದು ಆದಿಂದೇ ಒಂದು ಫೇರ್ ಮಾಡಬೇಕು. ನೋಡ್ರಿ, ಇದು ಎಲ್ಲ ನವೋದಯ ಚಾಲೆಂಜ್ ಮತ್ತು ಮಾಸ್ಟರ್ ಗೈಡ್ ಆಧಾರಿತ ಗಣಿತಗಳು ನಡೀತಿರ್ತಾವ ನಮ್ಮ ಶಾಲೆ ಒಳಗೆ. ಇದು ನವೋದಯ ಚಾಲೆಂಜ್ ಮತ್ತು ನವೋದಯ ಚಾಲೆಂಜನ್ನು ತೋರಿ ಮಾಸ್ಟರ್ ಗೈಡ್ ತನ್ನ ಗಣಿತಗಳು ಎಲ್ಲ ಬರ್ತಾವ. ರೀಸನಿಂಗ್ ಗೈಡು ಇವು 2 ಬುಕ್ಗಳು. ಇದು ನವೋದಯ ಚಾಲೆಂಜ್ ಆಧಾರಿತ ಬುಕ್ಕ. ಈ 2 ಗಣಿತ ಬುಕ್ಗಳನ್ನ, ಒಂದು ನವೋದಯ ಚಾಲೆಂಜ್ ಒಂದು, 2ನೇದು ಮಾಸ್ಟರ್ ಗೈಡ್ 2 ತೊಗೊಂಡ್ಬಿಟ್ರೆ ನಿಮ್ದು 100% ನವೋದಯ ರಿಸಲ್ಟ್ ಕಟ್ಟಿಟ್ಟು ಹೋಯ್ತು. ಆ ಬುಕ್ಗಳು ಇರಲಾರ್ದ ಈ ವಿಡಿಯೋ ಕ್ಲಾಸ್ಗಳು ನಿಮಗೆ ತಿಳಿಯೋದಿಲ್ಲ. ನೀವು ಕಡ್ಡಾಯವೇ ನವೋದಯ ಚಾಲೆಂಜ್ ತಗೊಂಡು ಕೂಡಬೇಕು. ಆಮೇಲೆ ಇಲ್ಲಿ ಬರೋದ್ ನೋಡಿ, ನವೋದಯ ಚಾಲೆಂಜ್ ಬುಕ್. ನೀವು ಅದನ್ನ ಇಟ್ಕೊಂಡು ಕೂತ್ರೆ ಎಲ್ಲ ಗಣಿತ ಬಂದ್ಬಿಡ್ತಾವ. ಈಗ ಸದ್ಯ ನಿಮಗೆ ಅದೇ ಚಾಲು ಆಗ್ತಾವ ಇನ್ನು ಮುಂದೆ. ಈಗ ಚೆನ್ನಾಗಿ ಬಿಡಿಸ್ಕೋರಿ, ಚೆನ್ನಾಗಿ ನೋಡ್ರಿ. NCB ಅಂದ್ರೆ ನವೋದಯ ಚಾಲೆಂಜ್ ಬುಕ್ ಅದ ಗಣಿತಗಳು ಇವು ಬಂದಿರ್ತಾವ. ನೀವು ಸರಿಯಾಗಿ ನೋಡ್ಕೋಬೇಕು, ಚೆನ್ನಾಗಿ ಫೇರ್ದಾಗ ಬರ್ಕೋರಿ.